ನಮ್ಮೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಮ್ಮ ಪರಿವಾರದ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಹಾಗೆ ಈ ವಿಡಿಯೋನ ತಪ್ಪದಲ್ಲೇ ಕೊನೆ ತನಕ ನೋಡಿ, ಹಾಗೆ ನೀವೆಲ್ಲ ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ಈ ವಿಡಿಯೋನ ನಿಮಗೋಸ್ಕರನೇ ನಾವಿವತ್ತು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನೀವೆಲ್ಲ ತೋರಿಸಿದ ಪ್ರೀತಿ ಆಶೀರ್ವಾದದ ಕಡೆಯಿಂದ 500 ಜನ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ. ನಾವು ಯಾವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ ಯೂಟ್ಯೂಬ್ ಚಾನಲ್ ನಲ್ಲಿ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ನಾವು ಯಾವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ಫೇಸ್ಬುಕ್ ನಲ್ಲೂ ಇರೋಂತ ಕೆಲವೊಂದು ಫೇಸ್ಬುಕ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮೆಂಬರ್ಸ್ ಆಗಿರ್ಬೋದು, ಅಕ್ಕ ನೀವು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಲಾಂಗ್ ವಿಡಿಯೋ ಮಾಡಿ 5 ನಿಮಿಷದ್ದು 4 ನಿಮಿಷದ್ದು ಆ ಥರ ಎಷ್ಟು ಲಾಂಗ್ ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಲಾಂಗ್ ವಿಡಿಯೋ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ಸ್ವಲ್ಪ ನಿಮ್ಮದು ವಾಯ್ಸ್ ಒರಿಜಿನಲ್ ವಾಯ್ಸ್ ಹಾಕಿ, ಹಾಗೆ ನೀವು ಸಪ್ರೇಟಾಗಿ ರೆಕಾರ್ಡ್ ಕೂಡ ಮಾಡಿ ವಾಯ್ಸ್ ಹಾಕಿ, ನಾವೆಲ್ಲ ಕಮೆಂಟ್ ಮಾಡ್ತೀವಿ, ಶೇರ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಓಪನ್ ಮಾಡಿ 9-10 ದಿವಸ ಅಷ್ಟೇ ಆಗಿದೆ. ಅಷ್ಟರೊಳಗೆ ಇಷ್ಟು ಜನ ನನಗೆ ಸ್ವಲ್ಪ ಜನ ಫೇಸ್ಬುಕ್ ಇಂದನೂ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ಇನ್ಸ್ಟಾಗ್ರಾಮ್ ಕಡೆಯಿಂದನೂ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಕೆಲವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನಲ್ಲೇ ವಿಡಿಯೋನ ನೋಡಿ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತವ್ರು ಇದ್ದೀರಾ. ಅವರೆಲ್ಲರಿಗೂ ನಮ್ಮ ಪೂರ್ತಿ ಪರಿವಾರದ ಕಡೆಯಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ. ಇದೇ ತರ ದಿನ ಲಾಂಗ್ ವಿಡಿಯೋಸ್ಗಳನ್ನ ಆದಷ್ಟು ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿ ನಮ್ಮಂತ ಬಡವರು ಬೆಳೆಯಕ್ಕೆ ಒಂದು ಚಿಕ್ಕ ಅವಕಾಶ ಕೊಡಿ ಅಂತ ನಾವೆಲ್ಲ ನಮ್ಮ ಪರಿವಾರ ಸಮೇತವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೊಸದಾಗಿ ನನ್ನ ಈ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಸ್ಗಳಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟಿಗೆ ಕೂಡ ನಾವು ರಿಪ್ಲೈ ಕೊಡ್ತೇವೆ. ನಮ್ಮ ವಿಡಿಯೋದಲ್ಲಿ ನಿಮಗೇನಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಮುಖಾಂತರ ನೀವು ಅದನ್ನ ಹೇಳ್ಬೋದು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ತಪ್ಪಾಗಿರುತ್ತೋ ಅದನ್ನ ತಿದ್ಕೊಂಡು ನಡೆಯುವಂತ ಪ್ರಯತ್ನನ ಮಾಡ್ತೀವಿ. ಹಾಗೆ ನಾವು ಮಾಡುವಂತ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮರಿದಲೆ ನಿಮ್ಮ ಅನಿಸಿಕೆಗಳನ್ನ ಕೂಡ ನಮ್ ಜೊತೆ ಹಂಚ್ಕೊಳ್ಳಿ. ನಮ್ಮನೆಯವರು ಕೂಡ ನಿಮ್ ಜೊತೆ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ಳಕ್ಕೆ ತಯಾರಾಗಿದ್ದಾರೆ. ಆದ್ರೆ ಅವ್ರು ಮಾತಾಡಕ್ ಮುಂಚೆ ಅವರ ಒಂದು ಉಚ್ಚಾರಣೆಯಲ್ಲಿ ಯಾವುದೇ ಒಂದು ರೀತಿಯಾದಂತ ತಪ್ಪು ಕಂಡು ಬಂದಲ್ಲಿ ಅದನ್ನ ಕ್ಷಮಿಸ್ಬೇಕಾಗಿ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಅವರಿಗೆ ಅಷ್ಟಾಗಿ ಕನ್ನಡ ಬರೋದಿಲ್ಲ, ಬರೋ ಕನ್ನಡದಲ್ಲೇ ಮಾತಾಡ್ತಾರೆ. ಯಾವ್ದಾದ್ರು ತಪ್ಪಿದ್ರೆ ಅದನ್ನ ಕ್ಷಮಿಸಿ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರೋಂಥವ್ರಿಗೆ ವಿಷಯ ಗೊತ್ತಿರುತ್ತೆ. ಹೊಸದಾಗಿ ಯೂಟ್ಯೂಬ್ ನಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಈ ವಿಷಯ ಗೊತ್ತಿರಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರು ಕರ್ನಾಟಕದವ್ರಲ್ಲ, ನಮ್ಮನೆಯವ್ರು ಬಂದು ಬಿಹಾರ್ ಸೈಡ್ ಅವರು. ನಮಗಷ್ಟು ಕನ್ನಡ ಮಾತಾಡಕ್ ಬರಲ್ಲ. ದಯವಿಟ್ಟು ನಮ್ದು ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಎಲ್ಲ ಬರ್ತಾರೆ, ಅದಕ್ಕೆ ಲೈಕ್ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ. ನಾವೆಲ್ಲ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ನಮ್ಮ ಹೆಂಡತಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಮ್ಮಂತ ಬಡವ್ರ ಮೇಲೆ ನೀವೆಲ್ಲ ತೋರಿಸಿದ ಪ್ರೀತಿ ಆಶೀರ್ವಾದ ನೋಡಿ ತುಂಬಾನೇ ಮನಸ್ಸಿಗೆ ಖುಷಿ ಆಯ್ತು. ಇದೇ ತರ ನಮ್ಮ ಎಲ್ಲಾ ಬ್ಲಾಗ್ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಚಾನಲ್ನ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ.